ಒಂದು ನಿಮಿಷ ಕಾಲೇಜ್ ಅಂತೂ ಬಂಕ್ ಹೊಡೆದಾಯ್ತು. ನೆಕ್ಸ್ಟ್ ಏನು ಮಾಡೋದು? ಫಿಲಮ್ಗೆ ಹೋಗೋಣ ಇಲ್ಲಂದ್ರೆ ಯಾವ ಫಿಲಮ್ಗೆ ಹೋಗೋದು? ಈ ಫಿಲಮ್ ಎಲ್ಲ ಬೇಡಲ್ಲ, ನಮ್ಮ ಬೆಂಗಳೂರು ನೋಡಕ್ ಹೋಗೋಣ. ಬೆಂಗಳೂರಲ್ಲಿ ಏನಿದೆಯೋ ಅದೇ ಗಾಡಿ ಶಬ್ದ ಅದೇನೇ ಫಿಲಮ್ಗೆ ಹೋಗೋಣ. ರೋಹಿತ್ ಕಾಲ್ ಮಾಡಿ ಯಾರಾದ್ರೆ. ಹಲೋ, ನಾನು ನಮ್ಮ ಫ್ರೆಂಡ್ಸು ಕಾಲೇಜ್ ಬಂಕ್ ಕೊಟ್ಬಿಟ್ಟು ಇವಾಗ ಫಿಲಮ್ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಟಿಕೆಟ್ಸ್ ತಗೊಳ್ಳಿ. ಅಯ್ಯೋ, ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತ. ಹೇಗಿದ್ರೆ ನಾವು ಕಬ್ಬನ್ ಪಾರ್ಕಲ್ಲಿ ಇದ್ದೀವಿ, ಬನ್ನಿ ಆರ್ಟ್ ಗ್ಯಾಲರಿ ಬಂದು ನೋಡ್ಕೊಂಡು ಬರೋಣ. ಇನ್ನೇನು ಮಾಡೋದು, ಅದನ್ನೇ ನೋಡ್ಕೊಂಡು ಬರೋಣ ಬನ್ನಿ. ನಡೀರಿ. ನೀವು ಈಗ ನೋಡುತ್ತಿರುವುದು ಸರ್ಕಾರಿ ವಸ್ತು ಸಂಗ್ರಹಾಲಯ. ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವಿಶ್ವೇಶ್ವರ ಕೈಗಾರಿಕಾ ಮತ್ತು ತಾಂತ್ರಿಕ ಮ್ಯೂಸಿಯಂಗೆ ಹೊಂದಿಕೊಂಡಿರುವ ಈ ವಸ್ತು ಸಂಗ್ರಹಾಲಯ ಕಲಾಪ್ರೇಮಿಗಳನ್ನು ಕೈಬೀಸಿ ಕರೆಯುವ ತಾಣ. ಸರ್ಕಾರಿ ವಸ್ತು ಸಂಗ್ರಹಾಲಯ 1865ರಲ್ಲಿ LB ಬೌರಿಂಗ್ ಅವರಿಂದ ಸ್ಥಾಪಿಸಲ್ಪಟ್ಟಿತು. ಭಾರತದ ಅತಿ ಹಳೆಯ ವಸ್ತು ಸಂಗ್ರಹಾಲಯದಲ್ಲಿ ಒಂದು. ಉತ್ಖನನ, ಅನ್ವೇಷಣೆ, ನಾಣ್ಯಶಾಸ್ತ್ರ, ಸಂರಕ್ಷಣೆ, ಶಾಸನಶಾಸ್ತ್ರ, ಪ್ರಾಚ್ಯವಸ್ತು, ವೀರಗಲ್ಲು, ಮಾಸ್ತಿಗಲ್ಲು, ಹಲವು ರೀತಿಯ ಶಿಲ್ಪಕಲೆಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಪುರಾತನ ಅವಶೇಷಗಳನ್ನು ಕಾಣಬಹುದು. ಅನ್ವೇಷಣೆಯ ಅರಸುವಿಕೆಗೆ ಸೂಕ್ತ ತಾಣ ಸರ್ಕಾರಿ ವಸ್ತು ಸಂಗ್ರಹಾಲಯ. ಪ್ರವಾಸೋದ್ಯಮನ ಎಲ್ಲರೂ ಬೆಳೆಸೋಣ. ಇನ್ಮೇಲೆ ಆದ್ರೂ ನಮ್ಮಿಂದ ಸ್ವಲ್ಪ ಜನಕ್ಕೆ ತಿಳಿಲಿ, ಅದು ಅಷ್ಟೇ.